ಪರಪನಾಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಕೈದಿ ನಂಬರ್ 6106 ಕೊಡಲಾಗಿದೆ. ವಿಚಾರಣಾ ದಿನ ಕೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಈ ನಂಬರ್ಗೆ ಸಿಕ್ಕಾಪಟ್ಟೆ ಡಿಮಾಂಡ್. ಯಾಕೆ ಅಂದ್ರೆ ಆ ನಂಬರ್ ಅನ್ನ ಟೈಟಲ್ ಆಗಿ ಮಾಡ್ಕೊಳ್ಳಿಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಿರ್ಮಾಪಕ ಭದ್ರಾವತಿ ಕುಮಾರ್ ಈ ಬಗ್ಗೆ ಬೇಡಿಕೆನ ಇಟ್ರು. ನನಗೆ ಇದೊಂದು ಟೈಟಲ್ನ ರಿಜಿಸ್ಟರ್ ಮಾಡಿಕೊಡಿ ಅಂತ. ಶೀರ್ಷಿಕೆಯನ್ನ ರಿಜೆಕ್ಟ್ ಮಾಡಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿ. ಕಾರಣ ವಿವಾದವಾಗಬಹುದು ಅನ್ನೋ ಕಾರಣಕ್ಕಾಗಿ ಇದನ್ನ ನಿರಾಕರಿಸಿ ಚಲನಚಿತ್ರ ವಾಣಿಜ್ಯ ಮಂಡಳಿ ತೆಗೆದುಕೊಂಡಿಲ್ಲ. ಬರೀ ಈ ಕೈದಿ ನಂಬರ್ 6106 ಮಾತ್ರವಲ್ಲ, ಡಿ ಗ್ಯಾಂಗ್ ಅನ್ನೋ ಟೈಟಲ್ಗೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ಹಲವಾರು ಮಂದಿ ಯಾರಾದ್ರೂ ಮುಂದೆ ಟೈಟಲ್ ರಿಜಿಸ್ಟರ್ ಮಾಡ್ಕೊಂಡು ಬಿಡಬಹುದು ಅನ್ನೋ ಕಾರಣಕ್ಕೆ ಮೊದಲೇ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತ ಮುಂದಾಗ್ತಾರೆ. ಇನ್ಯಾರಾದ್ರೂ ಕೇಳಿದಾಗ ಅದನ್ನ ಅವರಿಗೆ ಸೇಲ್ ಮಾಡುವಂತಹ ಕೆಲಸವೂ ಆಗುತ್ತೆ. ಸದ್ಯ ಇದೇ ವಿಷಯವಾಗಿ ಈಗ ಒಬ್ಬ ನಿರ್ಮಾಪಕ ವಾಣಿಜ್ಯ ಮಂಡಳಿಗೆ ಹೋಗಿದ್ರು. ಅಲ್ಲಿ 6106 ಈ ಟೈಟಲ್ನ ರಿಜಿಸ್ಟರ್ ಮಾಡಿಕೊಡಿ ಅಂತ ಕೇಳಿದ್ರು. ಸಾಧ್ಯ ಇಲ್ಲ, ಇದೊಂದು ವಿವಾದ ಆಗಬಹುದಾದಂತಹ ಟೈಟಲ್ ಆಗಿರೋದ್ರಿಂದ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಸೊ ಇದೊಂದು ರೀತಿಯಾಗಿ ದೊಡ್ಡ ದಂಧೆನೇ ಅದು ಆ್ಯಕ್ಚುಲಿ. ಅದಕ್ಕೆ ತಪ್ಪಲ್ಲ ಅದು ಕರೆದ್ರೆ. ಯಾಕೆ ಅಂತಂದರೆ ಬಿಸ್ನೆಸ್ ಅಂತಲೇ ಕರ್ಕೊಳ್ಳಿ ಅದನ್ನು, ದಂಧೆ ಅದಕ್ಕಿಂತಲೂ ಈ ಥರ ತೊಗೊಂಡು ಇಟ್ಕೊಂಡ್ಬಿಡೋದು. ಆಮೇಲೆ ಯಾರಾದರೂ ಅದಕ್ಕೆ ಬಂದರೆ ಅದನ್ನು ಸೇಲ್ ಮಾಡ್ಕೊಳ್ಳೋದು. ಮಾರ್ಕೆಟಿಂಗ್ ಉದ್ದೇಶ ಇರುತ್ತೋ ಇಲ್ವೋ ರಿಜಿಸ್ಟರ್ ಮಾಡಲ್ಲ ಅವರು, ಸುಮ್ಮನೆ ಮಾಡಿ ಇಟ್ಕೊಳ್ಳೋದು, ರಿಜಿಸ್ಟ್ರೇಷನ್ ಮಾಡಿ ಇಟ್ಕೊಳ್ಳೋದು, ಇನ್ನೊಬ್ಬರು ಬಂದಾಗ ಸೇಲ್ ಮಾಡೋದು. ಈಗ ಜಾಗ ತೊಗೊಂಡ್ಬಿಟ್ಟು ಖರೀದಿ ಮಾಡಿ ಇಟ್ಕೊಂಡ್ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ದಂಗೆ ಇದು. ಖರೀದಿ ಮಾಡ್ಬಿಟ್ಟು ಅದು ಸೇಲ್ ಮಾಡೋದು. ನಟ ದರ್ಶನ್ಗೆ ಉರುಳಾಗತ್ತಾ 70 ಲಕ್ಷ ಹಣ. ಸೊ 70 ಲಕ್ಷ ಹಣ ಜಪ್ತಿ. ಐಟಿಗೆ ಪತ್ರವನ್ನು ಪೊಲೀಸರು ಬರೆದಿದ್ದಾರೆ. ಪವಿತ್ರ ಗೌಡ ಮೊಬೈಲ್ನಲ್ಲಿ ಇದೆಯಾ ಮೆಸೇಜ್ನ ರಹಸ್ಯ? ಇನ್ಸ್ಟಾ ಚಾಟ್ ಡೇಟಾನ ರಿಟ್ರೀವ್ಗಾಗಿ ಪೊಲೀಸರು ಈಗ ಪತ್ರವನ್ನು ಬರೆದಿದ್ದಾರೆ. ಇನ್ಸ್ಟಾಗ್ರಾಮ್ಗೆ ಪತ್ರವನ್ನು ಬರೆದಿದ್ದಾರೆ ಕಾಮಾಕ್ಷಿಪಳ್ಳಿಯ ಪೊಲೀಸರು. ಸೊ ರೇಣುಕಾಸ್ವಾಮಿ ಮೊಬೈಲ್ ನಾಶವನ್ನು ಈಗ ಆರೋಪಿಗಳು ಮಾಡಿದ್ದಾರೆ. ಹಾಗಾಗಿ ಅದರ ಡೀಟೇಲನ್ನು ಪಡ್ಕೊಳ್ತಾರೆ. ಆ ಕಂಪನಿ ಕೇಳಿದ್ರೆ ಅವರು ಸಾಧ್ಯ ಆದರೆ ಕೊಡ್ತಾರೆ, ಕೊಡಬೇಕಾಗತ್ತೆ ಇಂತಹ ಪ್ರಕರಣಗಳಲ್ಲಿ. ಸೊ ಅದನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಎಲ್ಲರೂ ಕಂಡುಕೊಂಡವರೆಲ್ಲ ಕೇಳಿದರೆ ಆಗೋದಿಲ್ಲ. ಅದಕ್ಕೆ ಒಂದು ರೂಲ್ಸ್ ಇದೆ, ಆ ಪ್ರಕಾರವಾಗಿಯೇ ಕೇಳುತ್ತೆ. ಸೊ ಅದಕ್ಕೊಂದು ಆ ಪ್ರೊಸೀಜರ್ ಪ್ರಕಾರನೇ ಹೋಗಿ ಅದನ್ನು ಪಡ್ಕೊಳ್ತಾರೆ. ಈಗ ಸದ್ಯಕ್ಕಂತೂ ಚಾಟಿಂಗ್ ಎಲ್ಲಿ ಮಾಡಿದ್ದಾರೆ ಏನು ಅವ್ರಿಗೆ ಹೇಳ್ತಾ ಇದ್ದಿದ್ದು ಅದನ್ನೇ. ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಅಶ್ಲೀಲವಾದಂಥ ಮೆಸೇಜು ಕಳಿಸಿದ್ರು ಅಂತೇಳಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಎಲ್ಲ ಪ್ರಕರಣಗಳಲ್ಲೂ ಕೂಡ ಪೊಲೀಸರು ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಈ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಕೆಲವೊಂದಿಷ್ಟು ಕಂಪ್ನಿಗಳು ಕೊಟ್ಬಿಡ್ತಾರಾ? ಈ ಪ್ರಕರಣದಲ್ಲಿ ಹೇಗಿದೆ? ಈಗ ಅವರು ಅಶ್ಲೀಲ ಮೆಸೇಜ್ ಕಳಿಸಿದ್ದಾರೆ, ಅದೆಲ್ಲವೂ ಕೂಡ ಡಿಲೀಟ್ ಆಗೋಗ್ಬಿಟ್ಟಿದೆ, ಮೊಬೈಲ್ ಕೂಡ ಹೊರಟೋಗ್ಬಿಟ್ಟಿದೆ. ಹೇಗೆ ಸಾಧ್ಯತೆಗಳು ಕೂಡ ಇದರಲ್ಲಿ ಕಾಣಿಸ್ಕೊಳ್ತಾ ಇದೆ ನರಸಿಂಹಮೂರ್ತಿ? ಅರುಣ್ಣ, ರೇಣುಕಾಸ್ವಾಮಿಯನ್ನ ಕರ್ತಂದು ಹಲ್ಲೆಯನ್ನು ನಡೆಸಿ ಕೊಲೆ ಮಾಡೋದಕ್ಕೆ ಮೂಲ ಕಾರಣ ರೇಣುಕಾಸ್ವಾಮಿ ಕಳಿಸಿದ್ದರು ಎನ್ನಲಾದಂತಹ ಅಶ್ಲೀಲ ಮೆಸೇಜ್ಗಳು, ಹಾಗೆ ಆ ಅಶ್ಲೀಲ ಫೋಟೋ. ಇದೀಗ ಆ ಅಶ್ಲೀಲ ಫೋಟೋವನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಕಳಿಸಿದ್ರು ಅನ್ನೋ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಮತ್ತು ಆರೋಪಿಗಳ ವಿಚಾರಣೆ ವೇಳೆ ಅವರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿಯಾಗಿ ಅಶ್ಲೀಲ ಮೆಸೇಜನ್ನು ಕಳಿಸ್ತಿದ್ದ ಅನ್ನೋ ಹಿನ್ನೆಲೆಯಲ್ಲಿ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಆತನ ಮೊಬೈಲ್ ಅಂದರೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿ ಆತನನ್ನು ಶವ ಎಸೆದಂತಹ ಸಂದರ್ಭದಲ್ಲಿ ವೃಷಭಾವತಿ ನದಿಗೆ ಆತನ ಮೊಬೈಲನ್ನು ಕೂಡ ಎಸೆದೋಗಿದ್ರು. ಹೀಗಾಗಿ ಆ ಇನ್ಸ್ಟಾಗ್ರಾಮ್ ID ಯಾವುದು, ಇನ್ಸ್ಟಾಗ್ರಾಮ್ ಬಳಸ್ತಿದ್ದಂತಹ ನೇಮ್ ಯಾವುದು, ಇದ್ಯಾವುದು ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಸರ್ವಿಸ್ ಪ್ರೊವೈಡರ್ ಕಂಪನಿಗಳಾದಂತಹ ಇನ್ಸ್ಟಾಗ್ರಾಮ್ಗೆ ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ. ಯಾವ ಅಕೌಂಟನ್ನು ಬಳಸ್ತಿದ್ರು, ಅಕೌಂಟ್ನ ID ಏನು, ಅದರ ಒಂದು ಸ್ವಲ್ಪ ಡೀಟೇಲ್ಸನ್ನು ಕೊಡಿ. ಹೀಗಾಗಿ ಅದರ ಯಾವ ಒಂದು ಈಗಾಗಲೇ ವಿಚಾರಣೆ ವೇಳೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ದು, ಈತ ಹಲವಾರು ಐಡಿಗಳನ್ನು ಬಳಸಿ ಮೇಲ್ ಈ ಮೆಸೇಜನ್ನು ಮಾಡ್ತಿದ್ದ ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಐಡಿಗಳ ಮಾಹಿತಿಯನ್ನು ನೀಡಿ ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಬರೆಯಲಾಗಿದೆ. ಬಹುಶಃ ಅವರು ರಿಪ್ಲೈಯನ್ನು ಕೊಡೋದಕ್ಕೆ ಅಥವಾ ಆ ಸರ್ವಿಸ್ ಪ್ರೊವೈಡರ್ ಕಂಪನಿಯಿಂದ ಮಾಹಿತಿ ಸಿಗೋದಕ್ಕೆ ಒಂದು 4-5 ದಿನಗಳು ಬೇಕಾಗಬಹುದು. ಬಹುಶಃ ಆ ಮಾಹಿತಿಯನ್ನು ಪೊಲೀಸರಿಗೆ ಕೊಡ್ತಾರೆ. ಅದನ್ನು ಇಟ್ಕೊಂಡು ಮುಂದೆ ಯಾವ ರೀತಿ ತನಿಖೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಚಿಂತನೆಯನ್ನು ಮಾಡ್ತಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.